ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಲಿಯಾ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲೇ ಸರಿ ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡಿರೋದೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬನ್ನಿ ಇವತ್ತೊಂದು ಇನ್ಫಾರ್ಮೇಷನ್ನ ಕೊಡೋಣ. ಒಂದೊಳ್ಳೆ ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಅದ್ರ ಜೊತೆಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ನಾನು ಗೋಲ್ಡ್ ಸೇವಿಂಗ್ಸ್ ಆಗಿರ್ಬೋದು, ಮನಿ ಸೇವಿಂಗ್ಸ್ ಟಿಪ್ಸ್ ಆಗಿರ್ಬೋದು, ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಅದೇ ರೀತಿ ಇವತ್ತೊಂದು ಟಿಪ್ಸ್ ಮುಖಾಂತರ ಬಂದಿದ್ದೀನಿ. ಯಾವುದನ್ನು ನಾವು ತುಂಬಾ ಜನಗಳ ಹತ್ರ ಶೇರ್ ಮಾಡ್ಕೋಬಾರ್ದು, ಯಾವುದನ್ನು ಶೇರ್ ಮಾಡ್ಕೋಬೇಕು, ಯಾವುದನ್ನು ಶೇರ್ ಮಾಡ್ಕೋಬಾರ್ದು ಅನ್ನೋದನ್ನು ತಿಳ್ಕೊಂಡಿದ್ದೀನಿ. ಅದು ಯಾವುದ್ಯಾವುದನ್ನು ಶೇರ್ ಮಾಡಿಕೊಂಡ್ರೆ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ತಮ್ಲೇನಲ್ಲಿ ಹಾಕಿದ್ದೀನಿ. ಕೆಲವೊಂದನ್ನು ಶೇರ್ ಮಾಡ್ಕೋಬಾರ್ದು. ನಾವು ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ಸ್ನೇಹ ಅನ್ನೋ ಇದರಲ್ಲಿ ತುಂಬಾ ಶೇರ್ ಮಾಡ್ಕೊತಾ ಇರ್ತೀವಿ. ಅದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು. ಇಂಥ ವಿಚಾರಗಳನ್ನ ಯಾರ ಹತ್ರ ನಾವು ಶೇರ್ ಮಾಡ್ಕೊಳ್ತಾ ಇರೋದೇ ನಮಗೆ ಉತ್ತಮ ಅಂತ ಹೇಳ್ತೀನಿ. ಬನ್ನಿ, ಯಾವುದನ್ನಂತ ಒಂದೊಂದನ್ನೇ ಹೇಳ್ಕೊಂಡು ಹೋಗ್ತೀನಿ. ನಾವು ಫ್ರೆಂಡ್ಶಿಪ್ ಮುಖಾಂತರದಲ್ಲಿ ನನಗಾಗಿರೋಂಥ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವುದು ಸ್ನೇಹ ಅಂತ ನಾವು ತುಂಬಾ ನಂಬ್ಕೊಂಡು ಹತ್ರ ಬಿಟ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನಮಗೂ ಆಗಿದ್ದೆ ಎಕ್ಸ್ಪೀರಿಯೆನ್ಸು, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದು. ಈ ವಿಚಾರ ಅಂದರೆ ನಾವು ಏನು ಮಾಡ್ತೀವಿ ಗೊತ್ತಾ, ತುಂಬ ಸ್ನೇಹನ ತುಂಬಾ ನಂಬ್ತೀವಿ, ಫ್ರೆಂಡ್ಶಿಪ್ನ ತುಂಬ ನಂಬ್ತೀವಿ. ಅಂಥದ್ರಲ್ಲಿ ನಾವು ಸ್ನೇಹಿತರನ್ನ ಕರ್ಕೊಂಬರ್ತೀವಿ. ಸ್ನೇಹ ಅನ್ನೋದು ನಮಗೆ ತುಂಬ ಕಡೆ ಆಗ್ತಾ ಇರುತ್ತೆ. ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಆಗುತ್ತೆ, ಅಕ್ಕಪಕ್ಕ ನಾವು ಹೊಸ ಮನೆ ಹತ್ರ ಹೋಗ್ತಾ ಇರ್ತೀವಿ, ಅಲ್ಲಿ ಅಕ್ಕಪಕ್ಕ ಸ್ನೇಹನ ಮಾಡ್ಕೊತೀವಿ. ತುಂಬ ಫ್ರೆಂಡ್ಶಿಪ್ಪನ್ನು ತುಂಬ ಡೀಪಾಗಿ ನಂಬ್ತೀವಿ. ಅವ್ರು ಏನು, ಅವ್ರ ಅವ್ರು ಯಾವ ರೀತಿ, ಅವ್ರ ಬಿಹೇವಿಯರ್ ಏನು ಅಂತ ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಫ್ರೆಂಡ್ಶಿಪ್ ಮುಖಾಂತರ ಎಲ್ಲನೂ ನಾವು ಶೇರ್ ಮಾಡ್ಕೊತೀವಿ. ಪರ್ಸ್ನಲ್ ವಿಚಾರ ಆಗಲಿ ಅದನ್ನೆಲ್ಲ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ತುಂಬ ಓದಬೇಕು ನಾವು ಯಾವ ಥರ ಸ್ನೇಹನ, ಇವ್ರು ಒಳ್ಳೆಯವರ ಏನು. ಸಡನ್ನಾಗಿ ಫ್ರೆಂಡ್ಸ್ ಮಾಡ್ಕೊಬಿಟ್ಟು ಮನೆಗೆ ಕರ್ಕೊಂಬರೋದು, ಮನೆಗೆ ಕರ್ಕೊಬಂದು ನಾವು ಒಡವೆ ಎಷ್ಟಿದೆ, ಒಡವೆನ ತೋರ್ಸಕ್ಕೆ ಹೋಗೋದು, ದುಡ್ಡು ಎಷ್ಟಿದೆ ಅದನ್ನೆಲ್ಲ ನಾವು ತೋರ್ಸಕ್ಕೆ ಹೋಗ್ತೀವಿ. ಮೊದಲನೇದಾಗಿ ಮಾಡೋದೇ ಅದು ಮೇಯ್ನ್ ತಪ್ಪು, ಮೇಯ್ನ್ ಮಿಸ್ಟೇಕ್ ಅಂತ ಹೇಳ್ತೀನಿ. ಅದನ್ನೆಲ್ಲ ನಾವು ಶೇರ್ ಮಾಡೋಕ್ಕೆ ಹೋಗಬಾರ್ದು. ನಾನು ಕೂಡ ಈ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ನಾನು ಏನೇ ತೊಗೊಂಡ್ರು ಕೂಡ ತೋರಿಸೋದು, ಇವಾಗೇನಾದರೂ ಒಂದು ಬಂಗಾರನ ತೊಗೊಂಡ್ರೆ ಶೇರ್ ಮಾಡೋದು, ತೋರಿಸೋದು, ನನ್ನ ಹತ್ರ ಈ ಸೀರೆ ಇದೆ ಆ ಸೀರೆ ಇದೆ ಅಂತ ತೋರಿಸ್ಬಾರ್ದು. ಈಗ ನಾನು ತಿಳ್ಕೊಂಡಿರೋಂಥದ್ದು, ಏನಕ್ಕೆ ಶೋ ಆಫ್ ಮಾಡಬೇಕು, ಏನಕ್ಕೆ ನಾವು ತೋರಿಸೋದ್ರಿಂದ ಏನು ಪರಿಣಾಮ ಆಗಿದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಹೇಳ್ತೀನಿ. ಕೂಡ ತುಂಬ ಅದೇ ಥರ ಮಾಡ್ತಿದ್ದೆ. ಇವಾಗ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಂಡಿದ್ದೀನಿ. ಏನು ಮಾಡ್ತೀರಂದರೆ, ಫ್ರೆಂಡ್ಸ್ನ ಕರ್ಕೊಬಂದ್ಬಿಟ್ಟು ಗೋಲ್ಡ್ ಇಷ್ಟಿದೆ ನನ್ನ ಹತ್ರ, ಇಷ್ಟು ಗೋಲ್ಡ್ ಇದೆ ನನ್ನ ಹತ್ರ, ಈ ಥರ ಸೀರೆಗಳಿದೆ, ಈ ಥರ ನನ್ನ ಹತ್ರ ಒಡವೆ ಇದೆ ಅಂತ ತೋರ್ಸೋಕ್ಕೆ ಹೋಗಬೇಡಿ. ಬೇಡ, ಅದು ಶೋ ಆಫ್ ಮಾಡಿದ್ರೆ ನಮಗೆ ಮುಂದಕ್ಕೆ ಅನಾಹುತ ಆಗುತ್ತೆ. ಯಾಕಂದರೆ ರಿಯಲ್ ಇನ್ಸಿಡೆಂಟ್ಸ್ ನಮಗೂ ಕೂಡ ಆಗಿದೆ. ಈಗ ನನ್ನ ಅಕ್ಕಪಕ್ಕ ಕೂಡ ನಾನು ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಸರ್ಕಲ್ ಮಾಡಿ ಇವಾಗ ನನಗಾಗಿರೋಂಥ ಅನುಭವನ ಹೇಳ್ತೀನಿ. ನಾವು ಈ ಥರನೇ ಬೆಂಗಳೂರಲ್ಲಿದ್ದಾಗ ಒಬ್ಬರ ಪಕ್ಕದಲ್ಲಿ ಒಂದು ಮನೆಯಿಂದ ಮನೆ ಶಿಫ್ಟ್ ಮಾಡಿದ್ವಿ. ಬಾಡಿಗೆ ಮನೆಯಿಂದ ಇನ್ನೊಂದು ಊರಿಂದ ಬಾಡಿಗೆ ಮನೆಗೆ ಹೋಗಿದ್ವಿ. ಅಲ್ಲಿ ಬಂದು ಒಬ್ಬರಿದ್ದರು, ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ. ನಮ್ಮ ಮನೆ ಹಿಂದೆಗಡೆ ಪಕ್ಕ ಮನೆಗಳಿರುತ್ತಲ್ಲ, ಆ ಥರ ರೆಂಟೆಡ್ ಹೌಸಲ್ಲಿ ಅವರು ಸಪ್ರೇಟಾಗಿದ್ದರು. ಅವ್ರನ್ನ ನಾವು ತೀರಾ ನಂಬಿ ನಮ್ಮ ಮನೆ ಒಳಗಡೆ ಎಲ್ಲ ಬರ್ತಾಯಿದ್ರು, ಕುತ್ಕೊತಾಯಿದ್ರು, ಚೆನ್ನಾಗೇ ಇದ್ದರು, ಚೆನ್ನಾಗೇ ಮಾತಾಡ್ತಿದ್ರು. ನಾವು ಅವಾಗ ಅಷ್ಟು ನಮಗೆ ನಾಲೆಡ್ಜ್ ಇರಲಿಲ್ಲ. ಅಂದರೆ ಈ ಥರ ಎಲ್ಲ ಸ್ನೇಹಿತರನ್ನೆಲ್ಲ ಒಳಗಡೆ ಸೇರಿಸ್ಬೇಕು ಅಂತೆಲ್ಲ. ನಾವು ಏನಂದರೆ ಅಪ್ಪ ಬಂದು ಸ್ಯಾಲ್ರಿ ತೊಗೊಬಂದಿದ್ರು. ಫಸ್ಟ್ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ದು ಫಸ್ಟ್ ವೀಕಲ್ಲೇ ಸ್ಯಾಲ್ರಿ ಆಗಿತ್ತು. ಎಲ್ಲರೂ ಕೆಲಸ ಮಾಡಿದ್ವಿ. ಆ ಅಮ್ಮನೂ ಬರೋಳು, ಮನೆಗೆ ಬರೋಳು, ಕುತ್ಕೊಳ್ಳೋಳು, ಕಾಫಿ ಕುಡಿಯೋಳು, ಊಟ ಮಾಡೋಳು. ಮತ್ತು ನಾವು ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾ ಇದ್ವಿ. ಏನಿದೆ ನಮ್ಮ ಮನೇಲಿ ಏನಿಲ್ಲ, ಪ್ರತಿಯೊಂದನ್ನು ಪಿನ್ ಟು ಪಿನ್. ಏನು ನಾವು ಅದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ. ಹುಡುಗಿ ಬಗ್ಗೆ, ಹುಡುಗಿನೇ ಅವರು, ಇನ್ನೂ ಮಕ್ಕಳೇನಾಗಿರಲಿಲ್ಲ ಅವ್ರಿಗೆ. ಇದೇ ಥರ ನಾವು ನಮ್ಮಪ್ಪ ಸ್ಯಾಲ್ರಿ ತೊಗೊಬಂದಿದ್ದು, ನನ್ನ ಕೈಲೇ ಕೊಟ್ಟರು, ಅಮ್ಮನ ಕೊಟ್ಬಿಡು ಅಂತೇಳಿ. ಆವಾಗ ಬಂದು ಅವಳು ಕೂತಿದ್ದಾಳಲ್ವ, ಒಂದು ನಂಬಿಕೆ ಮೇಲೆ ಬಂದು ನಾನು ಅವಾಗೆಲ್ಲ ಇದಿರ್ತಲ್ಲ ಮಂಚ, ಮತ್ತು ಅದ್ರ ಕೆಳಗಡೆ ಹಾಸಿಗೆ ಕೆಳಗಡೆ ಇಟ್ಟೆ. ಅವಳ ಮುಂದೆ ಒಂದು ದಿವಾನ ಹಾಸಿಗೆ ಕೆಳಗಡೆ ಇಟ್ಟಿದ್ದೀನಿ. ಅವಳು ಮಾತಾಡ್ತಾ ನಾನು ನನ್ನ ತಂಗಿ ಕೆಲಸ ಮಾಡ್ತಾಯಿದ್ದೀವಿ. ಹಂಗೆ ಬಂದು ಅವತ್ತು ಸ್ಯಾಲ್ರಿ ಆಗಿದೆ 8,000 ರೂಪಾಯಿ ನಮ್ಮ ಅಪ್ಪಂದು ಸ್ಯಾಲ್ರಿ. ಹಂಗೆ ಕೈ ಹಾಕ್ಬಿಟ್ಟು, ಇದು 8 ವರ್ಷದ ಹಿಂದೆ ಬ್ಯಾಕ್ ಹೇಳ್ತಾರೆ ನಿಮಗೆ, ಹಂಗೆ ಕೈ ಹಾಕ್ಬಿಟ್ಟು ಹಂಗೆ ಅಮೌಂಟ್ನ ತೊಗೊಂಡು ಹೋಗ್ಬಿಟ್ಟಿದ್ದಾಳೆ. ಆಮೇಲೆ ನಾನು ಸಂಜೆ ನೋಡ್ಕೊತಾ ಇದ್ದೀನಿ, ಮನೆ ಒಳಗಡೆ ಯಾರೂ ಬಂದಿಲ್ಲ, ಅವಳೊಬ್ಬಳೇ ಬಂದಿರೋದು. ನಾವು ಯಾರನ್ನೂ ಅಷ್ಟು ಫ್ರೆಂಡ್ಸ್ ಮಾಡ್ಕೊಂಡಿರಲಿಲ್ಲ. ನಾನು ನನ್ನ ತಂಗಿ ಅಯ್ಯಮ್ಮ ಒಬ್ಬಳೇ ಬಂದಿದ್ದು. ನನ್ನ ತಂಗಿ ನೋಡ್ತಿದ್ಲಂತೆ ಕೈ ಹಾಕ್ತಾ ಇದ್ದಿದ್ದು. ಅವಳು ಕೂಡ ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಏನಕ್ಕೆ ಕೈ ಹಾಕ್ತಾಳೆ ಅಂದರೆ ಅವಳಿಗೆ ಗೊತ್ತಿರಲಿಲ್ಲ ಅಮೌಂಟ್ ನಾನು ಇಕ್ಕಿದ್ದು, ಅವಳಿಗೆ ಗೊತ್ತಿರಲಿಲ್ಲ. ಆಮೇಲೆ ಸಂಜೆ ಅಮ್ಮ ಬಂದಿದ ತಕ್ಷಣ ಅಮೌಂಟ್ ಕೊಡೋಣ ಅಂತ ಹೋದರೆ ಅಮೌಂಟೇ ಇಲ್ಲ. ಏನಾಯಿತು, ಯಾರು ಬಂದರು ಅಂತ ಕೇಳ್ತಾರೆ ಅಂದ್ಬಿಟ್ಟು ಆಮೇಲೆ ಅಮ್ಮನಿಗೆ ಹೇಳಿದ್ವಿ. ಈ ಥರ ಅವ್ರ ಹೆಸರು ಹೇಳೋಣ ಅಂದ್ರೆ ಬೇಡ ಬಿಡಿ, ಈ ಥರ ಅವ್ರು ಬಂದಿದ್ರಮ್ಮ, ಇನ್ನು ಯಾರೂ ಬಂದಿರಲಿಲ್ಲಮ್ಮ, ಇಲ್ಲೇ ಇತ್ತಮ್ಮ ದುಡ್ಡು ಅಂತ ಹೇಳ್ತಾಯಿದ್ವಿ. ಭಾಳ ಕಷ್ಟ ಇತ್ತು ಅವಾಗ, ಫಸ್ಟ್ ಮಂತ್ ಸ್ಯಾಲ್ರಿ ಅದು. ಆಮೇಲೆ ಹೋಗಿ ಕೇಳಿದ್ದಕ್ಕೆ ಇಲ್ಲ ನಾನು ತೊಗೊಂಡೇ ಇಲ್ಲ, ಹಾಗೆ ಹೀಗೆ ಅಂತ ವಾದ ಮೇಲೆ ವಾದ.
ಅವತ್ತು ನಾವು ಇವಾಗನವರೆಗೂ ನಾವು ಏನಾದರೂ ಯಾರನ್ನಾದ್ರೂ ಫ್ರೆಂಡ್ಸ್ ಸರ್ಕಲ್ನ ಸೇರಿಸ್ತಿದ್ರೆ ನಮ್ಮಮ್ಮ ಅವಳದೇ ಇನ್ಸಿಡೆಂಟ್ಸ್ ಹೇಳ್ತಾರೆ. ನೋಡ್ದೆ ಫ್ರೆಂಡ್ಸ್ ಅಂತ ಮನೆ ಕರ್ಕೊಬಂದಕ್ಕೆ ದುಡ್ಡು ಎತ್ಕೊಂಡು ಹೋದ್ಲು ಅಂತ ಈಗಲೂ ಹೇಳ್ತಾರೆ ನಮ್ಮಮ್ಮ. ನೋಡಿ ಮಾಡಿ ಫ್ರೆಂಡ್ಸ್ನ ಮಾಡ್ಕೊಳ್ಳಿ ಅಂತ. ಅದೊಂದು ನಮಗೆ ಅನುಭವ ಆಯಿತು. ಆಮೇಲೆ ಹೋಗಿ ಕೇಳಿದ್ದಕ್ಕೆ ನಾನು ಎತ್ಕೊಂಡೇ ಇಲ್ಲ, ನಾನು ಮಾಡೇ ಇಲ್ಲ, ನಾನು ಏನೂ ಮಾಡೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ವಾದ ಮಾಡಿದ್ಲು. ಆಮೇಲೆ ನಾವು ಓನರ್ಗೆಲ್ಲ ಹೇಳಿದ್ವಿ, ಈ ಥರ ಅಮೌಂಟ್ ಕಳೆದೋಗಿದೆ, ಇವಳು ಬಂದಿದ್ಲು ಅಂತೇಳಿ. ನಮ್ಮಮ್ಮ ಜಗಳ ಎಲ್ಲ ಮಾಡಿದ್ರು. ಸ್ವಲ್ಪ ಮರ್ಯಾದೆ ಹೋಯಿತು. ಓನರ್ ಆಂಟಿ ಕೂಡ ಸ್ವಲ್ಪ ಬೈದರು, ನೀನು ಯಾಕೆ ಅವ್ರ ಮನೆಗೆ ಹೋಗ್ತೀಯಾ ಹಾಗೆ ಹೀಗೆ ಅಂತೇಳಿ. ಅವ್ಳಿಗೊಂಥರ ಶೇಪ್ ಔಟ್ ಆಯಿತು. ನಮ್ಮ ಕಡೆ ನ್ಯಾಯ ಇದ್ದಿದ್ದರಿಂದ ಅವಳಿಗೆ ಬೈದರು, ಎತ್ಕೊಂಡಿದ್ರೆ ಕೊಟ್ಬಿಡು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅವಳು ಲಾಸ್ಟ್ಗೂ ಇಲ್ಲ ನಾನು ತೊಗೊಂಡೇ ಇಲ್ಲ ಅಂತ ವಾದ ಮಾಡಿದ್ಲು. ಹಾಗೆ ಒಂದು 15 ದಿವಸಕ್ಕೆ ಅವಳು ಮನೆಯೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಲು. ಯಾಕಂದರೆ ಮಾನ ಮರ್ಯಾದೆ ಹೊಂಟೋಯ್ತಲ್ಲ ಅಕ್ಕಪಕ್ಕ ಇರೋರೆಲ್ಲನೂ. ಎತ್ಕೊಂಡಿದ್ರೆ ತಪ್ಪು ಮಾಡಿದರೆ ಆ ತಪ್ಪನ್ನ ತಿದ್ಕೋಬೇಕು. ಹೌದು ಎತ್ಕೊಂಡಿದ್ದೀವಿ, ಕೊಟ್ಬಿಡೋಣ ಅನ್ನೋ ಒಂದು ಮನೋಭಾವ ಇರಬೇಕು. ಯಾಕಂದರೆ ಕಷ್ಟಪಟ್ಟು ಒಂದು ಮಂತೆಲ್ಲ ಕೆಲಸ ಮಾಡಿರ್ತಾರಲ್ವ, ಅಷ್ಟು ಅಮೌಂಟ್ನ ಎತ್ಕೊಂಡು ಹೋಗಿದ್ದು ಅವತ್ತು ಕಲ್ತಿದ್ದು ಫ್ರೆಂಡ್ ಸರ್ಕಲಲ್ಲಿ ಪಾಠ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ, ರಿಯಲ್ ಇನ್ಸಿಡೆಂಟ್ಸ್. ನಾನಿರೋಂಥ ಪ್ಲೇಸಲ್ಲೇ ಆಗಿದೆ. ನಾವಿರೋ ಅಂಥ ಆಂಟಿಯವ್ರ ಮನೇಲೂ ಇದೇ ಥರ ಆಗಿದೆ. ಅವ್ರ ಫ್ರೆಂಡ್ ಅಂತ ತುಂಬಾ ನಂಬಿ ಕ್ಲೋಸಾಗಿ ಕರ್ಕೊಂಡ್ಬಂದು ಮನೆಯಲ್ಲಿ ಊಟ ತಿಂಡಿ ಉಪಚಾರ ಎಲ್ಲ ಮಾಡ್ತಿದ್ದಕ್ಕೆ ಅರ್ಧ kg ಬಂಗಾರ ಎತ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಹೇಳೋದು, ಯಾರನ್ನ ಸ್ನೇಹ ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟು. ಅದೇ ನಮ್ಮ ಹತ್ರ ಏನಿದೆ ಅಂತ ನಾವು ತೋರಿಸ್ಕೊಳಕ್ಕೆ ಹೋಗಬಾರ್ದು. ಸ್ನೇಹಾಗೇ ಇರಲಿ. ನಮ್ಮ ಹತ್ರ ಏನಿದೆ ಅಂತ ನಾವು ತೊಗೊಂಡು ತೋರಿಸಿ ಶೋ ಆಫ್ ಮಾಡೋದು ಬೇಡ ಅಂತ ನನಗನ್ಸಿದ್ದು. ಇದನ್ನು ಮಾಡೋದು ನಾನು ನಿಲ್ಲಿಸಿದ್ದೀನಿ. ನೀವು ಕೂಡ ಯಾರಾದರೂ ಮಾಡ್ತಿದ್ರೆ ಮಾಡೋಕ್ಕೆ ಹೋಗಬೇಡಿ. ತಿನ್ನೋದ್ರಲ್ಲಿ ಉಣ್ಣೋದ್ರಲ್ಲಿ ಇದೆಲ್ಲ ಓಕೆ. ತೀರಾ ಅತಿಯಾದ ಸ್ನೇಹ ತುಂಬ ಅತಿಯಾದ ಅಮೃತನೇ ತುಂಬ ವಿಷ ಆಗುತ್ತಲ್ಲ. ಹಾಗಾಗಿ ಎಲ್ಲನೂ ಒಂದು ಲಿಮಿಟಲ್ಲಿ ಇದ್ರೇ ಚೆಂದ. ಒಂದು ಪ್ರತಿಯೊಂದನೇ ಆಗಲಿ ನಾನು ಹೇಳ್ತಾ ಇರೋದು, ಒಂದು ಲಿಮಿಟೇಷನ್ ಇರಬೇಕು ನಮಗೆ ಅಂತ ನಾನು ತಿಳ್ಕೊಂಡಿರೋದು. ಅದೊಂದು ನಾವು ಮಾಡಿದಂಥ ಅದನ್ನು ಕೂಡ. ಮತ್ತು ನಾವು ದೇವ್ರ ಮನೆನ ತೋರಿಸೋದು, ಯಾರೇ ಬರಲಿ ಮನೆಗೆ, ನೆಂಟರು ಬರಲಿ ಇಲ್ಲ ಸ್ನೇಹಿತರು ಬರಲಿ, ಯಾರು ಅಕ್ಕಪಕ್ಕ ಮನೆಗೆ ಬಂದಿದ ತಕ್ಷಣ ತುಂಬ ಜನ ದೇವ್ರ ಮನೇಲಿ ತುಂಬಾ ಬೆಳ್ಳಿ ಸಾಮಾನುಗಳನ್ನ ಇಟ್ಟಿರ್ತೀರ. ಮತ್ತು ಗೋಲ್ಡಲ್ಲಿ ತಾಳಿನ ಹಾಕಿರ್ತೀರ ಕಲಶಕ್ಕೆ. ಅಲ್ಲಿ ಬಂದು ಇವಾಗ ಯಾವಾಗ್ಲೂ ಬಂದು ಅವ್ರು ನೋಡ್ಬಿಟ್ಟು, ಓ ದೇವ್ರ ಮನೆ ಏನಪ್ಪ ಬೆಳ್ಳಿ ಸಾಮಾನು ಇಷ್ಟೊಂದು ಇಟ್ಟಿದ್ದಾರೆ, ದೇವ್ರ ಮನೇಲಿ ಏನಪ್ಪ ಈ ಥರ ತಾಳಿ ಎಲ್ಲ ಹಾಕಿದ್ದಾರೆ ದೇವ್ರಿಗೆ, ಇವ್ರು ತುಂಬ ಇರೋ ಅಂಥವ್ರು ಅಂತೇಳಿ ಯಾವಾಗೂ ಒಳ್ಳೆಯದೇ ಬಯಸೋವಂಥ ಕೆಟ್ಟು ಕೆಲವೊಂದು ಸಮಯದಲ್ಲೂ ಕೆಟ್ಟ ದೃಷ್ಟಿ ಬೀಳುತ್ತೆ. ಹೌದು ಇವಳು ತುಂಬ ಚೆನ್ನಾಗಿದ್ದಾಳಲ್ಲ, ನನ್ನ ಹತ್ರ ಇಲ್ವಲ್ಲ ಅಂತ ಅನ್ಕೋತಾರೆ. ಹಾಗಾಗಿ ದೇವ್ರ ಮನೆ ತೋರಿಸೋದನ್ನು ಕೂಡ ಸ್ಟಾಪ್ ಮಾಡಿ. ತುಂಬ ಕೆಲವರು ಇಟ್ಟಿರ್ತಾರೆ ಬೆಳ್ಳಿ ಸಾಮಾನುಗಳು, ಬಂಗಾರದಲ್ಲಿ ಮಾಡಿಸಿರುವಂಥದ್ದನ್ನ ಪ್ರತಿಯೊಂದು ಇಟ್ಟಿರ್ತಾರೆ. ಹಾಗಾಗಿ ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ಸೀರೆಗಳನ್ನೂ ತೋರಿಸೋದು. ಎಲ್ಲರೂ ಅಷ್ಟೇ, ನಮ್ಮ ಹತ್ರ ತುಂಬ ಕಾಸ್ಟ್ಲಿ ಸೀರೆ ಇದೆ ಅಂತ ಹೆಣ್ಮಕ್ಳು ಹಂಗೇನೆ ಒಬ್ರಿಗೆ ತೋರಿಸ್ಬೇಕಂದ್ರೆ ಒಂಥರ ಖುಷಿ. ನನಗೂ ಕೂಡ ಅದೇ ಥರ ಇತ್ತು. ಮುಂಚೆ ಎಲ್ಲ ಅದೇ ಥರನೇ ಮಾಡ್ತಿದ್ದೆ. ಸೀರೆಗಳನ್ನ ತೆಗೆದು ತೋರಿಸೋದು ಆ ಥರ ಎಲ್ಲ ಮಾಡಬಾರ್ದು. ಅವ್ರಿಂದ ಕೆಟ್ಟ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಬೀಳುತ್ತೆ. ಅವ್ರು ಕೆಟ್ಟದಾಗಿ ಒಂಥರ ಒಳ್ಳೆ ಕಣ್ಣೆ ಅವ್ರದ್ದು. ಕೆಲವೊಂದು ಸಾರಿ ನನ್ನ ಹತ್ರ ಇಲ್ವಲ್ಲಪ್ಪ ಅವ್ರ ಹತ್ರ ಇದೆ ಅಂತ ಒಂಥರ ಬೇಜಾರು ಮಾಡ್ಕೊಂಬಿಟ್ರೆ ಅದನ್ನು ಕೂಡ ನಮ್ಮ ಮೇಲೆ ನೆಗೆಟಿವ್ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಮ್ಮ ಹತ್ರ ಅಲ್ಲಿ ಸೈಟ್ ತೊಗೊಂಡ್ವಿ, ಈ ಗಾಡಿ ತೊಗೊಂಡ್ವಿ, ಈ ಕಾರ್ನ ತೊಗೊಂಡ್ವಿ ಅಂತೆಲ್ಲ ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಕೂಡ ನಮಗೆ ದೊಡ್ಡ ಪರಿಣಾಮವಾಗುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಮೇಯ್ನ್ ಇಂಪಾರ್ಟೆಂಟ್ ಒಂದು ಹೇಳ್ತೀನಿ, ನಮ್ಮ ಹತ್ರ ದುಡ್ಡು ಎಷ್ಟಿದೆ, ಎಷ್ಟು ಅಮೌಂಟ್ ಇದೆ ಅಂತ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ನಾವು ಈ ಕೈನೇ ನಂಬೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಈ ಥರ ಅಮೌಂಟ್ ಇಕ್ಕಿದ್ದೀನಿ, ಈ ಥರ ನಿಜವಾಗ್ಲೂ ಯಾರಿಗೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಎಷ್ಟೇ ಇದ್ರೂ ಅದು ನಿಮ್ಮ ಮನಸ್ಸಲ್ಲಿ ಇರಲಿ, ನಿಮ್ಮ ಹತ್ರ ಇರಲಿ. ಅದನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಲಿ, ಯಾರೇ ಅಕ್ಕಪಕ್ಕ ಆಗಲಿ, ತುಂಬ ಎಂಥ ಕ್ಲೋಸ್ ಆದ್ರೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಕೂಡ ಅಷ್ಟೇ, ಈಗಂತೂ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಹೋದರೆ ಶೇರ್ ಮಾಡಿದಷ್ಟು ಅದು ಸ್ಪ್ರೆಡ್ ಆಗುತ್ತೆ, ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ, ದುಡ್ಡಿರ್ಬೋದೇನೋ ಒಂದು ಆಸೆ ಹುಟ್ಟುತ್ತೆ. ಹಾಗಾಗಿ ದುಡ್ಡನ್ನ ಶೇರ್ ಮಾಡಬಾರ್ದು. ದುಡ್ಡಾಗಲಿ, ಒಡವೆ ಆಗಲಿ, ಸೀರೆ ಆಗಲಿ, ಸಂಪತ್ತಾಗಲಿ, ನಮ್ಮ ಹತ್ರ ಇದೆ, ಇಷ್ಟಿದೆ, ಇಷ್ಟು ಆಸ್ತಿ ಇದೆ, ಈ ಥರ ವಸ್ತುಗಳಿದೆ ಅಂತೆಲ್ಲ ಶೇರ್ ಮಾಡೋಕ್ಕೆ ಹೋಗಲೇಬಾರ್ದು. ಮತ್ತು ಫ್ರೆಂಡ್ ಸರ್ಕಲ್ನೂ ಕೂಡ ಇಷ್ಟನ್ನ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಫ್ರೆಂಡ್ ಸರ್ಕಲ್ನೂ ಕೂಡ ನಾವು ನೋಡಿ ಮಾಡಿ ಸ್ನೇಹನ ಮಾಡ್ಕೋಬೇಕು. ಇವರು ನನಗೆ ಚೆನ್ನಾಗಿ ಇದು ಮಾಡ್ತಾರೆ, ಫ್ಯೂಚರಲ್ಲಿ ಇವರು ನಮ್ಮ ಹತ್ರ ಹೇಗಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಬಂದು ಚೆನ್ನಾಗಿರಲ್ಲ. ತುಂಬಾ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಫ್ರೆಂಡ್ ಸರ್ಕಲಲ್ಲಿ ನಾವೆಲ್ಲನೂ ಶೇರ್ ಮಾಡ್ಕೊಂಬಿಟ್ಟಿರ್ತೀವಿ. ಆಮೇಲೆ ಬಂದು ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಬಂದು ಸ್ವಲ್ಪ ಮನಸ್ತಾಪಗಳು ಉಂಟಾದಾಗ ಅದನ್ನೆಲ್ಲ ನೆಗೆಟಿವ್ ಆಗಿ ಹೇಳೋದು, ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕೆ ಬೇಕು? ಸ್ವಲ್ಪ ಫ್ರೆಂಡ್ಸ್ನ ಫಸ್ಟು ನಿಮಗೆ ಸೆಟ್ ಆಗ್ತಾರಾ, ತುಂಬ ದಿವಸಗಳಿಂದ ನಿಮಗೆ ಅವರು ಚೆನ್ನಾಗಿ ಮಾತಾಡ್ತಿದ್ದಾರಾ, ನಿಮ್ಮೆಲ್ಲ ಕಷ್ಟ ಸುಖನ ಹಂಚ್ಕೊಂಡ್ರೆ ಅವ್ರು ಇನ್ನೊಬ್ರ ಹತ್ರ ಸ್ಪ್ರೆಡ್ ಮಾಡ್ದೇನೆ ಅವ್ರ ಹತ್ರ ಇಟ್ಕೊಂಡಿರ್ತಾರಲ್ಲ, ಅಂಥ ಸ್ನೇಹನ ಮಾಡಿ. ಯಾಕಂದರೆ ಅದೆಲ್ಲ ಫ್ಯೂಚರಲ್ಲಿ ಒಳ್ಳೆ ಸ್ನೇಹವಾಗಿರುತ್ತೆ. ಕೆಲವೊಂದು ಫ್ರೆಂಡ್ಶಿಪ್ ಏನು ಗೊತ್ತಾ, ನಮ್ಮ ಹತ್ರನೂ
ನಮ್ಮ ಹತ್ರನೂ ಮಾತಾಡ್ತಾರೆ, ಈ ಕೆಲವೊಂದು ಸ್ನೇಹಗಳು ನಮ್ಮ ಹತ್ರನೂ ಮಾತಾಡ್ತಾರೆ, ಹಿಂದೆಗಡೆ ಹೋಗಿ ನಮ್ಮ ಬಗ್ಗೆ ಕೆಟ್ಟದಾಗೂ ಮಾತಾಡ್ತಾರೆ. ಅಂಥವ್ರನ್ನ ಎಲ್ಲಿಡಬೇಕು ಅಲ್ಲಿಡಿ. ಮೊದಲನೇದಾಗಿ ಫ್ರೆಂಡ್ಶಿಪ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಸರಿನಾ? ಇಷ್ಟನ್ನ ಹೇಳ್ತೀನಿ. ನೆಕ್ಸ್ಟ್ ಬಂದು ನಾನು ತಿಳ್ಕೊಂಡಿರೋಂಥದ್ದು, ಈ ವಿಷಯಗಳನ್ನೂ ಶೇರ್ ಮಾಡ್ಕೋಬಾರ್ದು, ಇಷ್ಟನ್ನೆಲ್ಲನೂ ಕೂಡ ಹೇಳಿದ್ದೀನಿ. ಸ್ನೇಹ ಅನ್ನೋದು ಹುಷಾರಾಗಿ ನಾವು ಮಾಡ್ಕೋಬೇಕು. ಈ ಥರ ಎಲ್ಲ ಯಾವುದನ್ನು ಶೋ ಆಫ್ ಮಾಡಿ ನಮ್ಮ ಹತ್ರ ಇದೆ ಅಂತೇಳಿ ತೋರಿಸ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ತಿಳ್ಕೊಂಡಿದ್ದು ಬಾಣಂತಿ. ನಾವು ಬಾಣಂತನ ಟೈಮಲ್ಲಿ ಬಂದು ತುಂಬಾ ರೆಡಿ ಆಗಬಾರ್ದು. ನೆಕ್ಸ್ಟನ್ನ ಬಂದು ಹೇಳ್ತೀನಿ. ನೆಕ್ಸ್ಟ್ ಇವಾಗ ಇಷ್ಟನ್ನೆಲ್ಲ ಹೇಳಿದ್ದೀನಿ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಬಂದು ನಾನು ಹೇಳೋದು, ಬಾಣಂತನ ಟೈಮಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಮಸ್ಟ್ ಆ್ಯಂಡ್ ಶುಡ್ಡು ನಾನು ಅನುಭವಿಸಿದ್ದೀನಿ, ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇರೋದು. ನಾವು ಬಾಣ್ತಿರೋ ಟೈಮಲ್ಲಿ ಚೆನ್ನಾಗಿ ರೆಡಿ ಆಗೋದು, ನಾವು ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟಿರ್ತೀವಿ. ಬಾಣಂತನ ಟೈಮಲ್ಲಿ ಸಿಸರಿನ್ ಆದರೆ ದಪ್ಪ ಆಗ್ಬಿಟ್ಟಿರ್ತೀವಿ ಫುಲ್ಲು. ನಾವು ಒಂಥರ ಆವಾಗ ಹೊಸ ಮಗುಗೆ ಜನ್ಮ ಕೊಟ್ಟು ಆವಾಗ ನಮ್ಮ ಸ್ಕಿನ್ ಎಲ್ಲ ತುಂಬ ವೈಟ್ ಆಗಿರುತ್ತೆ. ನಾವು ಸ್ವಲ್ಪ ಸಿಸರಿನ್ ಆದಮೇಲೆ ಸ್ವಲ್ಪ ಗುಂಡಕ್ಕೆ ದಪ್ಪಕ್ಕೆ ಚೆನ್ನಾಗಿರ್ತೀವಿ. ಅಂಥ ಸಮಯದಲ್ಲಿ ಬಂದು ನಾವು ಚೆನ್ನಾಗಿ ರೆಡಿ ಆಗೋದು ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಸ್ವಲ್ಪ ದಿವಸ ನಾವು ಚೆನ್ನಾಗಿ ರೆಡಿ ಆಗಬಾರ್ದು, ಯಾಕಂದರೆ ಕಣ್ಣಾಕ್ಬಿಡ್ತಾರೆ. ಏನಪ್ಪ ಅವಳು ಇಷ್ಟು ಚೆನ್ನಾಗಾಗ್ಬಿಟ್ಟಿದ್ದಾಳೆ, ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತೆಲ್ಲ ಕಣ್ಣಾಕ್ತಾರೆ. ಹಾಗಾಗಿ ಬಂದು ಅಂಥ ಸಮಯದಲ್ಲಿ ಚೆನ್ನಾಗಿ ರೆಡಿ ಆಗೋದನ್ನ ಕಡಿಮೆ ಮಾಡಬೇಕು. ಚೆನ್ನಾಗಿ ಇರೋದನ್ನು ಶೇರ್ ಆ ಥರ ಚೆನ್ನಾಗಿರಬಾರ್ದು, ಯಾಕಂದರೆ ಕಣ್ಣು ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಪಾಸ್ ಆಗುತ್ತೆ. ಹಾಗಾಗಿ ಬಾಣಂತನದಲ್ಲಿ ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ. ಚೆನ್ನಾಗಿ ಆಗ್ಬಿಟ್ಟಿದ್ದೆ ನಾನು. ಆವಾಗ ಬಂದು ಏನು ಇಷ್ಟು ಚೆನ್ನಾಗಿ ದಪ್ಪಕ್ಕಾಗ್ಬಿಟ್ಟಿದ್ಯಾ, ಇಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ಯಾ ಅಂತೆಲ್ಲ ಹೇಳೋರು. ನಮ್ಮಮ್ಮ ಬಂದು ರೆಡಿ ಆಗಬೇಡ ಕಣೆ, ಕಪ್ಪಿಟ್ಕೋ, ಇಷ್ಟು ಅಗಲ ಕಪ್ಪಿಡು ಹಣೆಗೆ ಅಂತ ಹೇಳೋರು. ಆವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ರೆಡಿ ಆಗಬೇಡಿ, ಸ್ವಲ್ಪ ದಿವಸ ನೀವು ವೆಯ್ಟ್ ಮಾಡಿ. ಅವಾಗ ಬಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿರ್ತೀವಿ. ಅಂಥ ಟೈಮಲ್ಲಿ ಬಂದು ನಾವೇನು ಮಾಡ್ತೀವಿ, ವೆಯ್ಟ್ ಲಾಸ್ ಮಾಡಬೇಕು, ನಾವು ಅದು ಮಾಡಬೇಕು, ಇದು ಮಾಡಬೇಕು ಅಂತೆಲ್ಲ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಂಥ ಟೈಮಲ್ಲಿ ನೀವು ನಿಮ್ಮ ಮಗು ಆರೋಗ್ಯ ಚೆನ್ನಾಗಿ ತಿಂದು ಚೆನ್ನಾಗಿ ರೆಸ್ಟ್ ಮಾಡಿ. ಆ ಸಮಯನ ನೀವು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ನಮಗೆ ರೆಸ್ಟ್ ಸಿಗೋದೇ ಅಂಥ ಸಮಯದಲ್ಲಿ. ಮತ್ತು ಮುಂದೆ ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು ಇರುತ್ತೆ. ಈ ಬಾಣಂತನ ಒಂದು 5 ತಿಂಗಳು 9 ತಿಂಗಳು, ಕೆಲವೊಂದು ಕಡೆ ವರ್ಷವೂ ಮಾಡ್ತಾರೆ. ಎಷ್ಟು ದಿವಸ ಮಾಡ್ತಾರೆ, ಎಷ್ಟು ಅನುಕೂಲ ಇದೆಯೋ ಅಷ್ಟನ್ನು ನೀವು ಇದು ಮಾಡಿ, ಅಷ್ಟೂ ಕೂಡ ನೀವು ಒಳ್ಳೆ ರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ದಪ್ಪ ಆದರೂ ಪರವಾಗಿಲ್ಲ, ಫ್ಯೂಚರಲ್ಲಿ ನೀವು ಮುಂದಕ್ಕೆ ಸಣ್ಣ ಆಗ್ಬೋದು. ನೀವು ನೆಕ್ಸ್ಟ್ ಹೆಲ್ದಿ ಫುಡ್ನ ತೊಗೊಂಡು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಬೋದು ನೆಕ್ಸ್ಟ್ ಅಂತ ಹೇಳ್ತೀನಿ. ನಾನು ಅದೇ ರೀತಿಯೇ ಬಂದಿರೋದು. ಈಗ ಕೂಡ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ ಮುಂದಕ್ಕೂ. ಈಗ ಸಿಸರಿನ್ ಆದಮೇಲೆ ಎರಡನೇದು ನನಗೆ ಸಿಸರಿನ್ ಆಗಿರೋದು. ನಾನು ದಪ್ಪ ಆಗಿದ್ದೀನಿ, ಯಾಕಂದರೆ ನನ್ನ ಮಗನಿಗೆ ಫೀಡ್ ಮಾಡಿಸ್ತಿದ್ದೀನಿ, ಚೆನ್ನಾಗಿ ಫುಡ್ ತಿಂತೀನಿ, ನಾನ್ ವೆಜ್ ಎಲ್ಲ ಜಾಸ್ತಿ ತೊಗೊತೀನಿ, ಊಟ ಅನ್ನೋದನ್ನು ಚೆನ್ನಾಗಿ ಮಾಡ್ತಾಯಿದ್ದೀನಿ. ನನ್ನ ಮಗ ನಾನು ಇವಾಗ ಚೆನ್ನಾಗಿರಬೇಕು. ಮುಂದೆ ಸಣ್ಣ ಆಗೇ ಆಗ್ತೀವಿ. ಮುಂದಕ್ಕೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಎಲ್ಲ ಕಡಿಮೆ ಆದರೆ ನಾವು ಸಣ್ಣ ಆಗೇ ಆಗ್ತೀವಿ. ಬರೀ ಫ್ರೂಟ್ಸು ಚಪಾತಿ ಇಂಥವೆಲ್ಲ ತಿಂದ್ಕೊಂಡು ಡಯಟ್ ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ಸಣ್ಣ ಆಗೇ ಆಗ್ತೀವಿ ಅಲ್ವಾ? ಇದನ್ನೊಂದನ್ನು ಹೇಳ್ತೀನಿ. ಬಾಣಂತನದಲ್ಲಿ ನಾವು ಚೆನ್ನಾಗಿ ರೆಡಿ ಆಗೋದು ಬೇಡ. ನೆಕ್ಸ್ಟ್ ಬಂದು ಮಕ್ಕಳನ್ನ ಊಟ ಮಾಡಿಸೋದು ಹೊರಗಡೆ ತುಂಬ ಕಷ್ಟ. ಯಾರ ಮುಂದೆನೂ ಊಟ ಮಾಡಿಸ್ಬಾರ್ದು. ಎಲ್ಲರ ಕಣ್ಣು ನಾನು ಒಂದೇ ಥರ ಹೇಳ್ತಾ ಇಲ್ಲ, ಕೆಲವೊಬ್ಬರು ಕಣ್ಣುಗಳು ಸರಿ ಇರಲ್ಲ, ಕೆಲವೊಬ್ಬರು ಏನು ಆ ಥರ ಏನು ಮಾಡಲ್ಲ. ಹಾಗಾಗಿ ಎಲ್ಲರ ಮುಂದೆನೂ ಊಟ ಮಾಡಿಸೋದು ಇದು ಮಾಡಿ. ಯಾಕಂದರೆ ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮನೆ ಒಳಗಡೆ ಊಟ ಮಾಡ್ತಿದ್ದಂಥ ಮಗು ಹೊರಗಡೆ ಹೋಗಿ ಊಟ ಮಾಡಿಸ್ಕೊಂಡ್ಬಂದಮೇಲೆ ಆ ಊಟನೇ ಬಿಟ್ಬಿಟ್ಟಿದೆ. ನಾನು ಎಷ್ಟೊಂದು ಒದ್ದಾಡಿದ್ದೀನಿ, ಪಷ್ಟಿ ಎಲ್ಲ ತೆಗಿತಾನೆ ಇರ್ತೀನಿ ನಾನು. ಹಾಗಾಗಿ ಮನೇಲೇ ಕೂತ್ಕೊಂಡು ಊಟನ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು, ಮಗು ಚೆನ್ನಾಗಿದೆ, ದಪ್ಪಕ್ಕಿದೆ, ಗುಂಡಕ್ಕಿದೆ ಅಂತೇಳಿ ನೀವು ಚೆನ್ನಾಗಿ ರೆಡಿ ಮಾಡೋದು. ಮಗು ಕಣ್ಣು ಬೀಳುತ್ತೆ, ಮಕ್ಕಳಿಗೆ ಕಣ್ಣು ಬಿದ್ದರೆ ಇವಾಗ ಮರನೇ ಇದಾಗುತ್ತೆ, ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳ ಮೇಲೆ ಕಣ್ಣು ಬಿದ್ದರೆ ಎಷ್ಟು ಸೊರಗೋಗ್ತಾರೆ, ಹುಷಾರಿಲ್ದಂಗೆ ಆಗುತ್ತೆ. ಆ ಥರ ಎಲ್ಲ ಮಗುಗೂ ಕೂಡ ತುಂಬ ರೆಡಿ ಮಾಡೋದು, ಅದನ್ನೆಲ್ಲ ಕಡಿಮೆ ಮಾಡಿ. ಚೆನ್ನಾಗಿ ಆಡ್ಕೊಳ್ಳೋರ ಮುಂದೆ ನನ್ನ ಮಗು ಇನ್ನೂ ಚೆನ್ನಾಗಿರಲಿ ಅಂತೇಳಿ ಇನ್ನೂ ಚೆನ್ನಾಗಿ ರೆಡಿ ಮಾಡೋಕ್ಕೆ ಹೋಗ್ತೀರಾ, ಅದೆಲ್ಲ ನಿಮ್ಮ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಮಗು ವಿಚಾರದಲ್ಲಿ ಬಂದು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಮಕ್ಕಳು ತುಂಬ ಇಂಪಾರ್ಟೆಂಟ್ ನಮಗೆ. ಅಂದ ಚಂದ ಬೇರೆಯವ್ರ ಮುಂದೆ ಶೋ ಮಾಡೋದು ಬೇಡ ನಾವು ಅಂತ ಹೇಳ್ತೀನಿ. ಈ ಬಾಣಂತನ ವಿಚಾರ, ಮಕ್ಕಳ ವಿಚಾರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟು ನನಗೆ ತಿಳಿದಿರೋವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಕೂಡ ಇದನ್ನೆಲ್ಲ ಶೇರ್ ಮಾಡಲ್ಲ, ತುಂಬ ಅವಾಯ್ಡ್ ಮಾಡ್ತೀನಿ. ನೀವು ಅವಾಯ್ಡ್ ಮಾಡಿ. ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಬೇಕು, ಕೆಲವೊಂದು ವಿಚಾರನ ಶೇರ್ ಮಾಡಬಾರ್ದು. ಅದನ್ನು ಸೂಕ್ಷ್ಮ ವಿಚಾರಗಳನ್ನ ನಾವು ತಿಳ್ಕೊಂಬಿಟ್ರೆ ಸಾಕು. ಇಷ್ಟನ್ನೇ ನಾನು ಹೇಳೋದು. ನೋಡಿ ಮಾಡಿ, ಸ್ನೇಹನ ಮಾಡಿ, ನೋಡಿ ಮಾಡಿ ಜೀವನನ ನಾವು ಮಾಡಬೇಕು. ಸ್ನೇಹನೂ ಕೂಡ ನೋಡಿ ಮಾಡಿ ಮಾಡಬೇಕು. ಕೆಲವೊಂದು ವಿಚಾರಗಳನ್ನ ತಿಳ್ಕೊತಾ ಇರಬೇಕು. ನಮಗೆ ದೊಡ್ಡವ್ರು ಹೇಳ್ಕೊಡೋದನ್ನ ನಾವು ನೆಗ್ಲೆಕ್ಟ್ ಮಾಡಿದೆ. ಬಾಣಂತನ ಇದೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲ ನನ್ನ ಅಕ್ಕ ತಂಗಿರಿಗೂ ಅಷ್ಟೇ.
ಇಷ್ಟೇ ನನ್ನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಸಿಂಪಲ್ ಆಗಿ ಇದೊಂದು ವೀಡಿಯೋನ ಶೇರ್ ಮಾಡಬೇಕು ನನಗನ್ಸಿದ್ನಂತ ಶೇರ್ ಮಾಡಿದ್ದೀನಿ ಲಕ್ಷ್ಮೀ ನೀಲ ಚಾನಲಿಂದ. ನನ್ನ ಚಾನಲ್ಗೆ ಎಲ್ಲ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಅನಿಸಿಕೆ ಅಭಿಪ್ರಾಯದ ಮುಖಾಂತರ ತಿಳಿಸಿ. ನಿಮಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ಹೇಳಿ, ಅದೇ ವಿಡಿಯೋನ ಮಾಡಲಿಕ್ಕೆ ಇದು ಮಾಡ್ತೀನಿ. ಬರ್ತದೆ ಕಮೆಂಟು 30,000 20,000 ಸ್ಯಾಲ್ರಿ ಇರೋಲ್ಲ, ಯಾವ ರೀತಿ ಸೇವ್ ಮಾಡಬೇಕು ಮೇಡಮ್, 2 ಮಕ್ಕಳಿದ್ದಾರೆ ಸೇವ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಾ. ಒಂದು ಬಜೆಟ್ ಪ್ಲ್ಯಾನ್ನ ಹಾಕ್ತೀನಿ. ನಾನು ಕೂಡ ಅದೇ ರೇಂಜಲ್ಲಿ ಜೀವನ ಮಾಡ್ತಾ ಇರೋಳು. ನಾನು ಯಾವ ರೀತಿ ಎಲ್ಲನೂ ಇದು ಮಾಡ್ತಾಯಿದ್ದೀನಿ, ಎಷ್ಟು ಅಮೌಂಟ್ನ ಯಾವುದಕ್ಕೆ ಸ್ಪೆಂಡ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟು ನನ್ನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.